ನಂಜನಗೂಡು ನಗರದಲ್ಲಿ ನಡೆಯಲಿರುವ ಗರಳಪುರಿ ಉತ್ಸವ 2026ರ ಪ್ರಯುಕ್ತ ಶರಣರ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ವಚನ ಕಂಠಪಾಠ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ವಿಶೇಷ ಕಾರ್ಯಕ್ರಮವು ಬರುವ ಮಂಗಳವಾರ ಅಂದರೆ ದಿನಾಂಕ 24ರಂದು ನಗರದ ದೇವಿರಮ್ಮ ವೃತ್ತದ ಬಳಿ ಇರುವ ನಂದಿ ಕನ್ವೆನ್ಷನ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಸುಮಾರು 22 ಶಿವಶರಣ ವಚನಕಾರರ ವಚನಗಳನ್ನು ಪ್ರಸ್ತುತಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿಶೇಷವೇನೆಂದರೆ ಈ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾವುದೇ ವಯಸ್ಸಿನ ನಿರ್ಬಂಧವಿಲ್ಲ. ಎಲ್ಲಾ ವಯೋಮಾನದ ಆಸಕ್ತರು ಭಾಗವಹಿಸಬಹುದಾಗಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುವುದು. ಈ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಕುರಹಟ್ಟಿ ಮಹೇಶ್, ಬಸವಯೋಗಿ ಗುರುಗಳು, ಹಾಡ್ಯ ರಾಜು, ಪಾಳ್ಯ ಪಾಪಣ್ಣ, ಸ್ನೇಕ್ ಬಸವರಾಜು, ಪುಟ್ಟರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೂ ಕೂಡ ಶರಣಾರ್ಥಿ. ಗರಳಪುರಿ ಉತ್ಸವ 2026ರ ಪ್ರಯುಕ್ತ 24 ಮಂಗಳವಾರ ವಚನ ಕಂಠಪಾಠ ಸ್ಪರ್ಧೆ ಇದೆ 9 ಗಂಟೆಗೆ. ದಯಮಾಡಿ ಎಲ್ಲ ಶರಣ ಬಂಧುಗಳು ಕೂಡ ಬಂದು ಅದನ್ನು ಯಶಸ್ವಿಗೊಳಿಸಬೇಕು. 22 ಶರಣರ ಅಂದರೆ ಬಸವಣ್ಣವರು, ಅಕ್ಕಮಹಾದೇವಿ ತಾಯಿಯವರು, ಮತ್ತು ಕುಂಬಾರ ಗುಂಡಯ್ಯನವರ ಧರ್ಮಪತ್ನಿ ಕೇತಲ ದೇವಿಯವರು, ಮತ್ತು ಹಂಗೆ ಗಟ್ಟಿವಾಳಯ್ಯನವರು, ಅದೇ ರೀತಿ ಉರ್ಲಿಂಗಿ ಪೆದ್ದಿಗಳವರು, ಮಾದರ ಚೆನ್ನಯ್ಯನವರು, ಮತ್ತು ಮಡಿವಾಳ ಮಾಚಿದೇವರವರು, ಸಿದ್ದರಾಮೇಶ್ವರ, ಹಿಂಗೆ ಎಲ್ಲ 22 ಶರಣರದ್ದು ಕೂಡ ವಚನ ಕಂಠಪಾಠ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಭಾಗವಹಿಸಿ. ಕಾರ್ಯಕ್ರಮಗಳ ಅಂಗವಾಗಿ ಈ ಕಾರ್ಯಕ್ರಮದ ನಿಮಿತ್ತ ನಂಜನಗೂಡು ದೇವರಮಳ್ಳಿ ವೃತ್ತ ಬಸವೇಶ್ವರ ಸರ್ಕಲಲ್ಲಿ ನಂದಿ ಕನ್ವೆನ್ಷನ್ ಹಾಲ್ ಇಲ್ಲಿ ನಡೆಯುವಂತಹ ವಚನ ಕಂಠಪಾಠ ಸ್ಪರ್ಧೆಗಳು ಏರ್ಪಡಿಸಲಾಗಿದೆ. ಈ ಒಂದು ಕಂಠಪಾಠ ಸ್ಪರ್ಧೆಯಲ್ಲಿ ವಿಶ್ವಗುರು ಬಸವಣ್ಣನವರ ವಚನಗಳು ಹಾಗೂ ಸಿದ್ದರಾಮೇಶ್ವರರ ವಚನಗಳು, ಮಾಚಿದೇವರ ವಚನಗಳು, ಹಡಪದ ಅಪ್ಪಣ್ಣನ ವಚನಗಳು, ಒಕ್ಕಲಿಗ ಮುದ್ದಣ್ಣನವರ ವಚನಗಳು, ಗೆಜ್ಜೆಗಾರ ಕಟ್ಟಿವಾಳಿಯವರ ವಚನಗಳು, ಇನ್ನೂ ಅನೇಕ ಶಿವಶರಣರ ವಚನಗಳನ್ನು ಕಂಠಪಾಠ ಸ್ಪರ್ಧೆಯಲ್ಲಿ ಏರ್ಪಡಿಸಲಾಗಿದ್ದು, ಈ ಒಂದು ಕಂಠಪಾಠ ಸ್ಪರ್ಧೆಯಲ್ಲಿ ಹೆಚ್ಚಿನ ಸ್ಪರ್ಧಾರ್ಥಿಗಳು ತಾಲೂಕಿನಾದ್ಯಂತ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ